ಬಿಗ್ ಬಾಸ್ ಸ್ಪರ್ಧಿಗಳನ್ನ ತುಂಬ ಮಿಸ್ ಮಾಡ್ಕೊತಿದ್ರು. ಮತ್ತೆ ಈಗ ಒಂದು ಪ್ರೋಗ್ರಾಮ್ನಲ್ಲಿ ಬಿಗ್ ಬಾಸ್ ಎಲ್ಲ ಸ್ಪರ್ಧಿಗಳು ಆಲ್ಮೋಸ್ಟ್ ಗಿಲ್ಲಿ ನಟ ಅವರು, ಕಾವ್ಯ ಅವರು ಈ ಒಂದು ಪೇರ್ನ ಸಿಕ್ಕಾಪಟ್ಟೆ ಜನ ಇಲ್ಲಿ ಇಷ್ಟಪಟ್ಟಿದ್ರು. ಜೊತೆಗೆ ಇವರಿಬ್ಬರು ಕೂಡ ಎಲ್ಲೂ ಕೂಡ ಒಟ್ಟಿಗೆ ಕಾಣಿಸ್ಕೊಂಡಿರಲಿಲ್ಲ. ಏನಪ್ಪ ಎಲ್ಲಿ ಮಾಯ ಆಗೋಗ್ಬಿಟ್ರು, ಇಬ್ಬರು ಕೂಡ ಕಾಣಿಸ್ಕೊತಾನೆ ಇಲ್ವಲ್ಲ ಅಂತಂದ್ಬಿಟ್ಟು ಸುಮಾರು ಜನ ಇಲ್ಲಿ ಯೋಚನೆ ಮಾಡಿದ್ರು. ಸದ್ಯ ಈಗ ಎಲ್ಲ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊತಿದ್ದಾರೆ. ಇವಾಗಷ್ಟೇ ವಿಡಿಯೋ ಕೂಡ ಇಲ್ಲಿ ನೀವು ನೋಡಿರ್ತೀರಾ. ಈಗ ಪ್ರತಿ ಬಾರಿನೂ ಕೂಡ TRP ಅಂತ ಬಂದಾಗ ಪ್ರತಿಯೊಂದು ಚಾನಲ್ನು ಕೂಡ ಸಿಕ್ಕಾಪಟ್ಟೆಯಲ್ಲಿ ಎಫರ್ಟ್ ಅಂತೂ ಹಾಕ್ತಾನೆ ಇರುತ್ತೆ. ಅದರಲ್ಲೂ ಕೂಡ ಈ ಸತಿ ಬಿಗ್ ಬಾಸ್ ಸೀಸನ್ 12 ಈಗ ಈ ಒಂದು ರಿಯಾಲಿಟಿ ಶೋ ಅಲ್ಲ, ಚಾನಲ್ಲೇ ನಂಬರ್ 1 TRP ಬಂದಿತ್ತು. ಅಂದರೆ ಚಾನಲ್ ನಂಬರ್ 1 ಹೋಗಿತ್ತು. ಯಾವಾಗಲೂ ಕೂಡ ಶೋ ನಂಬರ್ 1 ಇರ್ತಿತ್ತು. ಈಗ ಚಾನಲ್ಲೇ ನಂಬರ್ 1 ಬಂದಿದೆ. ಈಗ ಆ ಒಂದು ಚಾನಲ್ ನಂಬರ್ 1 ಏನಿತ್ತು ಮತ್ತು TRP ಕೂಡ ಅತಿ ಹೆಚ್ಚು TRP ದಾಖಲೆಯ TRP ತಗೊಂಡಿತ್ತು. ಈಗ ಅದನ್ನು ಹಾಗೆ ಕಾಪಾಡ್ಕೊಂಡು ಬರಬೇಕಲ್ಲ. ಒಂದಲ್ಲ ಒಂದು ಪ್ರೋಗ್ರಾಮ್ಗಳು ಬರ್ತಾನೆ ಇರುತ್ತೆ. ಖಂಡಿತವಾಗ್ಲೂ ಕೂಡ ಈಗ ಕಲರ್ಸ್ ಕನ್ನಡದಲ್ಲಿ ಹೊಸದಾಗಿ ಗಿಚ್ಚೆ ಗಿಲಿಗಿಲಿ ಜೂನಿಯರ್ಸ್ ಕೂಡ ಸಖತ್ತಾಗಿ ಇಲ್ಲಿ ಮೂಡ್ ಬರ್ತದೆ. ಸದ್ಯ ಇವಾಗ ಮಹಾಶಿವರಾತ್ರಿ ಕೂಡ ಇಲ್ಲಿ ಇದೆ. ಇದೇ ಭಾನುವಾರ ಮಹಾಶಿವರಾತ್ರಿ ಪ್ರಯುಕ್ತ ಇಲ್ಲಿ ಕಲರ್ಸ್ ವಾಹಿನಿಯಲ್ಲಿ ಸಿಕ್ಕಾಪಟ್ಟೆ ಮನೋರಂಜನೆಗಳು ಬ್ಯಾಕ್ ಟು ಬ್ಯಾಕ್ ಮನೋರಂಜನೆಗಳು ಕೂಡ ಇಲ್ಲಿ ಇದೆ. ಬಿಗ್ ಬಾಸ್ ಎಲ್ಲ ಸ್ಪರ್ಧಿಗಳು ಕೂಡ ಈಗ ಒಂದಲ್ಲ ಒಂದು ಪ್ರೋಗ್ರಾಮ್ ಅಂತೂ ಮಾಡ್ತಾನೆ ಇರುತ್ತೆ. ಈಗ ಎಲ್ಲ ಸ್ಪರ್ಧಿಗಳು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊತಿದ್ದಾರೆ. ದೊಡ್ಡ ಮನೆ ಹಬ್ಬ ಅನ್ನೋದ್ರಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಮಾಡೋಕ್ಕಂತೂ ಎಲ್ಲ ಸ್ಪರ್ಧಿಗಳು ಕೂಡ ಈಗ ರೆಡಿಯಾಗಿದ್ದಾರೆ. ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲರೂ ಕೂಡ ಇಲ್ಲಿ ನೋಡಿರ್ತೀರಾ. ಈಗ ಪ್ರತಿಯೊಬ್ಬರದ್ದು ಒಂದು ಫೋಟೋ ಇರ್ಬೋದು ಮತ್ತು ವಿಡಿಯೋಸ್ ಇರ್ಬೋದು ವೈರಲ್ ಆಗ್ತಿದೆ. ಇದು ಮಹಾಶಿವರಾತ್ರಿಯ ಪ್ರಯುಕ್ತ ಈ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಈಗ ಸದ್ಯ ನ್ಯೂಸ್ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಈಗ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ರೋ ಎಲ್ಲ ಸ್ಪರ್ಧಿಗಳನ್ನು ಕೂಡ ಇಲ್ಲಿ ನೀವು ನೋಡ್ಬೋದು. ಗಿಲ್ಲಿ ನಟ ಅವ್ರನ್ನ ನೋಡ್ಬೋದು, ಕಾವ್ಯ ಅವ್ರನ್ನ ನೋಡ್ಬೋದು, ಈವನ್ ರಕ್ಷಿತಾ ಅವ್ರು ಕೂಡ ಈ ಒಂದು ಪ್ರೋಗ್ರಾಮ್ ಇದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಡಾಕ್ ಸತೀಶ್ ಅವ್ರು ಇರ್ಬೋದು, ಕರಿಬಸಪ್ಪ ಅವ್ರು ಇರ್ಬೋದು, ಅಮಿತ್ ಅವ್ರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಕಾಣಿಸ್ಕೊಂತಿದ್ದಾರೆ. ವೀಕ್ಷಕರೇ, ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ರಿ, ಬಿಗ್ ಬಾಸ್ ಮುಗ್ದಿದ ತಕ್ಷಣ ಸಿಕ್ಕಾಪಟ್ಟೆ ಬೇಜಾರು ಅನ್ಕೊಂತಿದ್ರಿ, ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಖಂಡಿತವಾಗ್ಲೂ ಮಹಾಶಿವರಾತ್ರಿಯ ಪ್ರಯುಕ್ತ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್, ಸಖತ್ ಮನೋರಂಜನೆ, ಅದರಲ್ಲೂ ಕೂಡ ಗಿಲ್ಲಿಯವ್ರ ಡ್ಯಾನ್ಸ್ ಅಂತೂ ಸಖತ್ ಎಕ್ಸಲೆಂಟ್ ಆಗಿ ಕೂಡ ಇಲ್ಲಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಗಿಲ್ಲಿಯವರು ಗೆದ್ದಿದ ತಕ್ಷಣ ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ ತಕ್ಷಣ ಒಂದು ಇಲ್ಲಿ ಕಿರಾತಕ ಮೂವಿದು ಎಲ್ಲರೂ ಕೂಡ ಹಾಡಂತೂ ಕೇಳಿರ್ತೀರಾ. ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಈ ಒಂದು ಹಾಡಿದೆಯಾ, ಇಲ್ಲ ಅಂತಂದ್ರೆ ಗಿಲ್ಲಿ ನಟ ಅವ್ರಿಗೋಸ್ಕರನೇ ಈ ಒಂದು ಸಾಂಗ್ ಮಾಡಿದಾರ ಅಂತ ಕೂಡ ಪ್ರತಿಯೊಬ್ಬರು ಕೂಡ ಇಲ್ಲಿ ಹೇಳ್ತಿದ್ರು. ಸದ್ಯ ಆ ಒಂದು ಸಾಂಗ್ಗೆ ಇಲ್ಲಿ ಅವರು ಡ್ಯಾನ್ಸ್ ಕೂಡ ಮಸ್ತಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮಳುವಳ್ಳಿ ಮದ್ದೂರಲ್ಲೂ ಹವಾ ಮಡಗಿಯುನಿ ಸಖತ್ ಸಾಂಗ್ ಅಂತಾನೆ ಹೇಳ್ಬೋದು. ಸದ್ಯ ಈ ಒಂದು ಸಾಂಗ್ಗೆ ಗಿಲ್ಲಿಯವರು ಹೆಜ್ಜೆ ಕೂಡ ಇಲ್ಲಿ ಹಾಕಿದ್ದಾರೆ. ಪ್ರತಿಯೊಬ್ಬ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಒಂದಲ್ಲ ಒಂದು ಎಂಟರ್ಟೈನ್ಮೆಂಟ್ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಕೊಡ್ತಾ ಇದ್ದಾರೆ. ಸದ್ಯ ಮಹಾಶಿವರಾತ್ರಿಯ ಪ್ರಯುಕ್ತ ಎಲ್ಲರೂ ಕೂಡ ಮಸ್ತ್ ಮನೋರಂಜನೆ ಮಾಡಬಹುದು ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ? ನೀವು ಯಾವೊಬ್ಬ ಸ್ಪರ್ಧಿನ ನೋಡೋಕೆ ಸಿಕ್ಕಾಪಟ್ಟೆ ಕಾತುರದಿಂದ ಕಾಯ್ತಿದ್ದೀರ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.